ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಎರಡು ಮಹತ್ತರ ಬೆಳವಣಿಗೆಗಳು, ಅಂತಾರಾಷ್ಟ್ರೀಯ ಮಟ್ಟದ ಈ ಎರಡು ಬೆಳವಣಿಗೆಗಳು ಭಾರತದ ಮೇಲೆ ಗಂಭೀರವಾದ ಪರಿಣಾಮವನ್ನು ಬೀರ್ತವೆ. ಅವು ಎರಡು ಯಾವುದು? ಒಂದು, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು H-1B ವೀಸಾದ ಶುಲ್ಕವನ್ನ $1,00,000 ಹೆಚ್ಚಿಸೋದು. ಇದು ಭಾರತದ IT ಇಂಡಸ್ಟ್ರಿಯ ಮೇಲೆ ಗಂಭೀರ ಸ್ವರೂಪದ ಪರಿಣಾಮವನ್ನು ಬೀರುತ್ತೆ. ಇನ್ನೊಂದು, ಈ ಬಗ್ಗೆ ಹೆಚ್ಚಿನ ಚರ್ಚೆ ಭಾರತೀಯ ಮಾಧ್ಯಮದಲ್ಲಿ ನಡೆದೇ ಇಲ್ಲ. ಅದು ಪಾಕಿಸ್ತಾನ್ ಮತ್ತು ಸೌದಿ ಅರೇಬಿಯಾದ ನಡುವಿನ ಡಿಫೆನ್ಸ್ ಡೀಲ್. ಇವೆರಡೂ ಕೂಡ ಭಾರತದ ದೃಷ್ಟಿಯಿಂದ ಬಹಳ ಮಹತ್ವದ್ದು. ಅದರ ಜೊತೆಗೆ ಭಾರತದ ವಿದೇಶಾಂಗ ನೀತಿಯ ಬಹುದೊಡ್ಡ ವೈಫಲ್ಯ. ಯಾರು ಕೂಡ ಈ ಬಗ್ಗೆ ಯಾಕೆ ಮಾತಾಡಲ್ಲ ಅಂದ್ರೆ, ಈ ದೇಶ ಬಟ್ಟಂಗಿಗಳ ನಾಡಾಗಿದೆ. ಈ ದೇಶದಲ್ಲಿ ಬಟ್ಟಂಗಿಗಳು ಮಾತ್ರ ಇದ್ದಾರೆ. ಕಾಲು ತೊಳೆಯುವವರು, ಗಂಧ ಹಚ್ಚುವವರು, ಇಂತಹ ಜನ ಇದ್ದಾರೆ. ಅವರಿಗೆ ಸತ್ಯ ಬೇಕಾಗಿಲ್ಲ, ಸತ್ಯವನ್ನು ಮಾತನಾಡಲ್ಲ. ಮಾಧ್ಯಮಗಳಂತೂ ಸಂಪೂರ್ಣವಾಗಿ ಮಾರಾಟ ಆಗಿದೆ. ಆದ್ದರಿಂದ ಈ ಬೆಳವಣಿಗೆಯ ಗಂಭೀರತೆಯನ್ನ ಯಾರು ಕೂಡ ಮನವರಿಕೆ ಮಾಡಿಕೊಡ್ತಾ ಇಲ್ಲ. ಏನು, ನಾನು ಫಸ್ಟು ಈ H-1B ವೀಸಾಗೆ ಸಂಬಂಧಪಟ್ಟ ಹಾಗೆ, ಏನು ಅಮೆರಿಕಾದಲ್ಲಿ ಬೇರೆ ಬೇರೆ ಕಂಪನಿಗಳಲ್ಲಿ ಭಾರತೀಯರು ಕೆಲಸ ಮಾಡ್ತಿರ್ತಾರೆ, ಅವರ ವೀಸಾ ಶುಲ್ಕವನ್ನ ಇದುವರೆಗೆ $6,00,000 ಇದ್ದದ್ದು ಈಗ ಅಂದ್ರೆ $1,00,000 ಅಂದ್ರೆ ಇಟ್ ವಿಲ್ ರೀಚ್ ಟು ನಿಯರ್ಲಿ $90 lakhs. $90 ಲಕ್ಷ H-1B ವೀಸಾಕ್ಕೆ ಕಟ್ಟಬೇಕಾಗುತ್ತೆ. ಇದು ಇಡೀ ಭಾರತೀಯ ಸಮುದಾಯದಲ್ಲಿ ಆತಂಕವನ್ನ ಮೂಡಿಸಿದೆ. ಈ ನಡುವೆ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದೆ. ಯಾರು ಈಗಾಗಲೇ ಇದ್ದಾರೋ ಅವರಿಗೆ ಇದು ನವೀಕರಣಕ್ಕೆ, ವೀಸಾ ನವೀಕರಣಕ್ಕೆ ಇದು ಅಪ್ಲೈ ಆಗಲ್ಲ ಅಂತ ಹೇಳಿದರೆ ಇದು ಸ್ವಲ್ಪ ಮಟ್ಟಿಗೆ ಸಮಾಧಾನಕರ ಅಂಶ. ಆದ್ರೆ ಯಾರು ಹೊಸದಾಗಿ ಏನು IT ಇಂಡಸ್ಟ್ರಿ ಕೆಲಸಕ್ಕೆ ಅಮೆರಿಕಕ್ಕೆ ಹೋಗ್ತಾರೆ, ದೇ ವಿಲ್ ಹ್ಯಾವ್ ಟು ಪೇ $90 lakhs ಅಥವಾ $1,00,000. ಇದು ಸಾಮಾನ್ಯವಾಗಿ ಸಾಧ್ಯ ಆಗಲ್ಲ. ಇದು ಪರಿಣಾಮ ಬೀರೋದು ಹೇಗೆ, ಇದ್ರ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕು. ಭಾರತದ ಬಹುತೇಕ IT ಕಂಪನಿಗಳೇನಿವೆ ಅವು ಇದರಿಂದ ಸಫರ್ ಆಗ್ತವೆ. ಬಹಳಷ್ಟು ಜನ ಅಲ್ಲಿಯೇ ಇರ್ತಾರೋ, ವಾಪಸ್ ಬರಬಹುತ್ತೋ ಗೊತ್ತಿಲ್ಲ, ಅಂತ ಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ತಮಾಷೆ ಎಂದರೆ, ಈ ಸಮಸ್ಯೆಯನ್ನ ಬಗೆಹರಿಸಬೇಕಾದ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಸ್ವದೇಶಿ ಭಾಷಣವನ್ನು ಪ್ರಾರಂಭ ಮಾಡಿದ್ದಾರೆ. ನಾವು ಸ್ವದೇಶಿಯನ್ನು ಬಳಸಬೇಕು, ನಾವು ಸ್ವದೇಶಿ ಉತ್ಪನ್ನಗಳನ್ನು ಬಳಸಬೇಕು, ವಿದೇಶಿ ಉತ್ಪನ್ನಗಳು ಮೊರೆ ಹೋಗಬಾರದು. ಈ ಮಾತನ್ನ ಮೊದಲು ಹೇಳಿದವರು ಮಹಾತ್ಮ ಗಾಂಧಿ ಅವರು. ಗಾಂಧಿ ಪ್ರಣೀತವಾದ ಆರ್ಥಿಕ ನೀತಿ ಏನಿದೆ ಅದನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಅದಾನಿ ಅಂಬಾನಿ ಅವರ ಆರ್ಥಿಕ ನೀತಿಯನ್ನ ಜಾರಿಗೆ ತಂದು ಮೋದಿ ಈಗ ಸ್ವದೇಶಿ ನೀತಿ ಬಗ್ಗೆ ಮಾತನಾಡುವುದು ಅತಿ ದೊಡ್ಡ ವ್ಯಂಗ್ಯ ಅಂತ. ಸ್ವದೇಶಿ ಅನ್ನೋದು ಅವ್ರ ಕಲ್ಪನೆನೂ ಇಲ್ಲ. ಅವ್ರದ್ದು ಎರಡೇ, ಸ್ವದೇಶಿ ಅಂದ್ರೆ ಒಂದೇನೆ, ಅಂಬಾನಿ ಅದಾನಿ. ಈಗ ಅವ್ರಿಗೆ ಮಾತನಾಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾದಂತ. ಈ ದೇಶದ ಆರ್ಥಿಕ ನೀತಿಯ ಬುನಾದಿ ಏನಿದೆ ಅದೇ ಗಾಂಧಿ ಪ್ರಣೀತವಾದ ಆರ್ಥಿಕ ನೀತಿ ಅಂತ. ಗಾಂಧಿಗೆ ಎಂದೋ ಗೊತ್ತಿತ್ತು. ಆದರೆ ನೀವು ಗಾಂಧಿಯನ್ನ ದ್ವೇಷಿಸಿದ್ರಿ, ನೀವು ಗೋಡ್ಸೆ ವಾದವನ್ನ ಅನುಷ್ಠಾನಕ್ಕೆ ತಂದ್ರಿ, ಗಾಂಧಿಯನ್ನ ಪಾಕಿಸ್ತಾನದ ಏಜೆಂಟ್ ಅನ್ನುವ ರೀತಿ ಮಾತನಾಡಿದ್ರಿ, ಎಲ್ಲ ಕಡೆ ಅಪಪ್ರಚಾರ ಮಾಡಿದ್ರಿ. ಈಗ ನಿಮಗೆ ದೇಶವನ್ನು ಉಳಿಸೋದಕ್ಕೆ ಗಾಂಧಿನೇ ಬೇಕಾಗಿದೆ. ಅದು ಗಾಂಧಿಯ ಶಕ್ತಿ. ಈ ದೇಶವನ್ನ ಉಳಿಸುವುದು ಗಾಂಧಿ, ಅಂಬೇಡ್ಕರ್, ಬಸವಣ್ಣ ಇಂಥವ್ರಿಗೆ ಸಾಧ್ಯನೇ ಹೊರತು ಈಗ ಬಂದಿರುವ ಈ ಮುಸುಕುದಾರಿಗಳು ಅಂತೀನಿ, ಕೇಸರಿಯ ಮುಸುಕುದಾರಿಗಳಿವರು, ಇವರಿಂದ ದೇಶ ಉಳಿಸಕ್ ಸಾಧ್ಯ ಇಲ್ಲ. ಈ ಕೇಸರಿಯ ಮುಸುಕುದಾರಿಗಳ ಕೈಯಲ್ಲಿ ಇರುವುದು ಲಾಠಿ, ಬಂದೂಕು, ಹಿಂಸೆ. ಒಂದ್ ಕಡೆ ಸ್ವದೇಶಿ ವಸ್ತುಗಳು ಬೇಕು ಅಂತ ಪ್ರಧಾನಿ ಮಾತನಾಡ್ತಾರೆ, ಇನ್ನೊಂದು ಕಡೆ ಹಿಂಸೆಯನ್ನ ಪ್ರಚೋದಿಸುವ ರಾಜಕಾರಣ ಈ ದೇಶದಲ್ಲಿ ನಡೀತಾ ಇದೆ. ಅದರ ಅಪಾಯಗಳು ಈಗ ಗೋಚರಿಸುವುದಕ್ಕೆ ಪ್ರಾರಂಭ ಆಗಿವೆ. ಗಾಂಧಿ ಮಾತ್ರ ಎಂದಿಗೂ ಪ್ರಸ್ತುತ ಆಗಿರ್ತಾರೆ, ಗೋಡ್ಸೆ ಪ್ರಸ್ತುತ ಆಗಲ್ಲ. ಆದರೆ ಈ ಗೋಡ್ಸೆವಾದಿಗಳು
ಈ ಮುಸುಕುದಾರಿಗಳೇನಿದ್ದಾರೆ ದೇಶದ ಆರ್ಥಿಕತೆಯನ್ನು ನಾಶಕ್ಕೆ ತಂದಿದ್ದಾರೆ. ಟ್ರಂಪ್ ನನ್ನ ಗೆಳೆಯ ಅಂದರು. ಟ್ರಂಪ್ ಗೂಟ ಹೊಡೆದ. $1,00,000 ಭಾರತೀಯರ ವಿದೇಶಿಯ ಕನಸನ್ನ ನಾಶಪಡಿಸುತ್ತೆ ಇದು. IT-BT ಉದ್ಯಮಗಳೇ ಕಲಿತ ಹುಡುಗರು ವಿದೇಶಗಳಿಗೆ ಹೋಗಿ ತಮ್ಮ ಬದುಕನ್ನು ಕಟ್ಕೊಳ್ತಿದ್ರು. ಭಾರತೀಯರು ವಿದೇಶದಲ್ಲಿ ಅಮೆರಿಕದಲ್ಲಿ, ಎಸ್ಪೆಷಲಿ ಅಮೆರಿಕದ ಸಿಲಿಕಾನ್ ವ್ಯಾಲಿಯಲ್ಲಿ ಬಹುತೇಕ ಕಂಪನಿಗಳ ಮುಖ್ಯಸ್ಥರಾಗಿದ್ದಾರೆ. ಸೊ ಅಂತಹ ಕನಸು ಕಾಣ್ತಿದ್ದವರ ಇದಾರಲ್ಲ, ಅವರ ಕನಸಿಗೆ ಬಹುದೊಡ್ಡ ಪೆಟ್ಟು ಬಿದ್ದಿದೆ. ಇದನ್ನ ಮೋದಿ ಮತ್ತು ಅವರ ಆಡಳಿತ ಅವರಿಗೆ ಇದನ್ನ ನಿರ್ವಹಿಸುವ ಶಕ್ತಿ ಕೂಡ ಇಲ್ಲ. ಅವರಿಗಿರುವುದಷ್ಟೇ ದೇವಸ್ಥಾನ ಕಟ್ಟುವುದು, ದೇವರನ್ನ ಮುಂದಿಡುವುದು, ರಾಜಕಾರಣ ಮಾಡುವುದು, ಹಿಂದೂ ಮುಸ್ಲಿಂ ಒಡೆಯುವುದು, ಬೆಂಕಿ ಹಚ್ಚುವುದು, ಮೈ ಕಾಸಿಕೊಳ್ಳುವುದು. ಇದನ್ನು ಮೀರಿ ಅವರಿಗೆ ಇದು ಸಾಧ್ಯನೇ ಇಲ್ಲ. ಇವತ್ತು ಮತ್ತೆ ನಾಳೆ ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಮಾತುಕತೆಗೆ ಅಮೆರಿಕಕ್ಕೆ ತೆರಳುತ್ತಿದ್ದಾರೆ. ಬಹಳ ಗಂಭೀರವಾದ ಸ್ಥಿತಿ ಇದೆ. ಕಮಿಂಗ್ ಟು ದ ಸೆಕೆಂಡ್ ಪಾಯಿಂಟ್ ನಾವು, ಅದು ಯು ಸಿ ದಟ್ ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನದ ನಡುವಿನ ಡಿಫೆನ್ಸ್ ಡೀಲ್. ಇದು ಬಹಳ ಬಹಳ ಮುಖ್ಯವಾದದ್ದು ಮತ್ತು ಇದು ಭಾರತದ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತೆ ಅಂತ ಗಮನಿಸಬೇಕು. ಏನಿದೆ ಈ ಡಿಫೆನ್ಸ್ ಡೀಲ್ ಅಲ್ಲಿ? ಈ ಡಿಫೆನ್ಸ್ ಡೀಲ್ ಪ್ರಕಾರ ಈ ಎರಡೂ ದೇಶಗಳ ಮೇಲೆ, ಯಾವ ದೇಶದ ಮೇಲೆ ದಾಳಿ ಆದರೂ ಕೂಡ ಎರಡೂ ದೇಶಗಳು ಇದು ತಮ್ಮ ಮೇಲೆ ನಡೆದ ದಾಳಿ ಅಂತ ಪರಿಗಣಿಸೋದು ಅಂತ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಯು ಸಿ ಸೌದಿ ಅರೇಬಿಯಾದ ಹಣ ಮತ್ತು ಪಾಕಿಸ್ತಾನದ ಸೈನ್ಯ ನ್ಯೂಕ್ಲಿಯರ್ ಇದು ಒಂದಾಗಿರುವುದು ಅಪಾಯಕಾರಿ. ಇಲ್ಲಿಯವರೆಗೆ ಪಾಕಿಸ್ತಾನದ ಕೈಯಲ್ಲಿ ದುಡ್ಡಿರಲಿಲ್ಲ, ಸೈನ್ಯ ಇತ್ತು. ಆದರೆ ಆಪರೇಷನ್ ಸಿಂಧೂರದ ನಂತರ ಇಡೀ ವಾತಾವರಣ ಬದಲಾಯಿತು. ಹಾಗಿದ್ರೆ ಸೌದಿ ಅರೇಬಿಯಾ, ಭಾರತದ ಸ್ನೇಹಿತ ಕೂಡ, ಸೌದಿ ಅರೇಬಿಯಾ ಪಾಕಿಸ್ತಾನದಕ್ಕೆ ಹತ್ತಿರ ಹೋದಕ್ಕೆ ಕಾರಣ ಏನು? ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಮುಸ್ಲಿಂ ರಾಷ್ಟ್ರಗಳ ಒಳಗಡೆ ಇದ್ದಂಥ ಆತಂಕ. ಆ ಆತಂಕಕ್ಕೆ ಕಾರಣ ಪ್ರಧಾನಿ ನರೇಂದ್ರ ಮೋದಿ ಅವರ ಇನ್ನೊಬ್ಬ ಸ್ನೇಹಿತ ಇಸ್ರೇಲಿನ ನೇತನ್ಯಾಹು. ಅವರು ನಡೆಸುತ್ತಿರುವ ನರಮೇಧ, ಕತಾರ್ ಮೇಲೆ ಅವರು ನಡೆಸಿದ ದಾಳಿ, ಗಾಜಾದಲ್ಲಿ ಇಡೀ ಗಾಜಾವನ್ನ ನೇತನ್ಯಾಹು ಒಂದು ಸ್ಮಶಾನವಾಗಿ ಮಾಡಿದ್ದು. ಈ ವಿಚಾರದಲ್ಲಿ ಭಾರತದ ನೀತಿ. ಸೊ ಈ ಅಪಾಯವನ್ನು ಎದುರಿಸುವುದಕ್ಕಾಗಿ ಎಲ್ಲ ಮುಸ್ಲಿಂ ರಾಷ್ಟ್ರಗಳು ಒಂದಾಗಿವೆ. ಸೊ ಇದ್ರ ಬಹಳ ಡಿಫರೆಂಟ್ ಆಗಿ ನೋಡ್ಬೇಕು ಈ ಅಪಾಯ ಅರ್ಥ ಆಗೋದಿದ್ರೆ. ಒಂದು ನೋಡಿ, ಪಾಕಿಸ್ತಾನ ಸೌದಿ ಅರೇಬಿಯಾದ ನಡುವೆ ಡಿಫೆನ್ಸ್ ಲೀಗ್ ಆಯ್ತಾ. ಪಾಕಿಸ್ತಾನದ ಜೊತೆ ಈ ಕಡೆ ಚೀನಾನೂ ಇದೆ, ಆ ಕಡೆ ಅಮೆರಿಕಾನೂ ಇದೆ. ಈಗ ಮುಸ್ಲಿಂ ರಾಷ್ಟ್ರಗಳು ಅವ್ರ ಜೊತೆ, ಭಾರತದ ಜೊತೆ ಯಾರಿದ್ದಾರೆ? ನಮ್ಮ ಜೊತೆ ಮೋಹನ್ ಭಾಗವತ್ ಇದ್ದಾರೆ, ನಮ್ಮ ಜೊತೆ ಇನ್ಯಾರಿದ್ದಾರೆ? ಹೊಸಬಾಳೆಯವರಿದ್ದಾರೆ, ನಮ್ಮ ಜೊತೆ ಕಾವಿದಾರಿಗಳಿದ್ದಾರೆ, ನಮ್ಮ ಜೊತೆ ಇನ್ಯಾರಿದ್ದಾರೆ? ನೂರಾರು ಸಾಧು ಸಂತರುಗಳಿದ್ದಾರೆ. ಅವ್ರ ಮೂಲಕ ದೇಶ ಕಟ್ತಿದ್ದೀವಿ. ನಾವು ಯಾವ ಸ್ಥಿತಿಗೆ ಬಂದು ತಲುಪಿದ್ದೇವೆ ಅನ್ನೋದನ್ನ ಬಹಳ ಗಂಭೀರವಾಗಿ ಯೋಚನೆ ಮಾಡಿ. ಸೊ ಈ ಒಂದು ಡಿಫೆನ್ಸ್ ಡೀಲ್ ಪರಿಣಾಮ ಏನಾಗುತ್ತೆ ಆಗಿದ್ರೆ, ಆಪರೇಷನ್ ಸಿಂಧೂರ ಇದೆಯಲ್ಲ, ಆಪರೇಷನ್ ಸಿಂಧೂರದಲ್ಲಿ ಭಾರತ ಯಶಸ್ಸನ್ನು ಸಾಧಿಸ್ತು ನಿಜ. ಆದರೆ ಪಾಕಿಸ್ತಾನ ಕನಿಷ್ಠ ಒಂದು ರಫೇಲ್ ವಿಮಾನವನ್ನಾದರೂ ಕೆಡವಿದೆ. ಇದನ್ನು ವಿಶ್ವ ಪರಿಗಣಿಸಿದ ಬಗ್ಗೆ ಹೇಗೆಲ್ಲ, ನಾನು ವಿಶ್ವದ ಬೇರೆ ಬೇರೆ ದೇಶಗಳ ಮ್ಯಾಗಝಿನ್ಗಳಲ್ಲಿ ಅಲ್ಲಿ ಬಂದ ವಿಶ್ಲೇಷಣೆಗಳನ್ನ ನಾನು ಓದಿದ್ದೇನೆ. ಇಡೀ ವಿಶ್ವ ಹೇಗೆ ಪರಿಗಣಿಸುತ್ತೆ ಅಂತಂದ್ರೆ, ವಿಶ್ವದ ಅತಿ ದೊಡ್ಡ 5ನೇ ದೊಡ್ಡ ಆರ್ಥಿಕತೆಯಾದ ಭಾರತ, ಅತಿ ದೊಡ್ಡ ಸೈನ್ಯವನ್ನು ಹೊಂದಿದ ಭಾರತ, ಯಾವ ದೃಷ್ಟಿಯಿಂದಲೂ ಪಾಕಿಸ್ತಾನಕ್ಕೆ ಸರಿಸಾಟಿಯಲ್ಲ. ಆದರೆ ಪಾಕಿಸ್ತಾನದ ಸೈನಿಕರು ಕನಿಷ್ಠ ಒಂದು ಯುದ್ಧ ವಿಮಾನವನ್ನಾದರೂ ಹೊಡೆದಿದೆ ಅಂತಾದ್ರೆ ಅದರ ಅರ್ಥ ಯುದ್ಧದಲ್ಲಿ ಪಾಕಿಸ್ತಾನದ ಈ ಒಂದು ಕಾರ್ಯಾಚರಣೆ ಏನಿದೆ ಅದು ಪ್ರತಿಶತ 10ರಷ್ಟು ಅವರಿಗೆ ಯಶಸ್ಸಿರ್ಬೋದು, ಭಾರತಕ್ಕೆ ಪ್ರತಿಶತ 90ರಷ್ಟು ಯಶಸ್ಸಿದೆ. ಆದರೆ ಈ 10ರಷ್ಟು ಯಶಸ್ಸು ಸಾಮಾನ್ಯ ಅಲ್ಲ. ಭಾರತದಂತ ರಾಷ್ಟ್ರವನ್ನ ಎದುರಿಸಿ ಪಾಕಿಸ್ತಾನ ನಿಲ್ತಲ್ಲ ಅಂತೇಳಿ ವಿದೇಶಿ ಮಾಧ್ಯಮಗಳು ಇದು ಮಾಡ್ತಾರೆ. ಇದೇ ಮನಸ್ಥಿತಿ ಗಲ್ಫ್ ರಾಷ್ಟ್ರಗಳಿಗೆ ಬಂದಿತ್ತು. ಅವರಿಗೆ ಇಸ್ರೇಲ್ ತಮ್ಮ ಮೇಲೆ ನಡೆಸುತ್ತಿರುವ ಈ ಮಾರಣಾಂತಿಕ ದಾಳಿಗಳೇನಿವೆ ಇದನ್ನ ಎದುರಿಸುವುದಕ್ಕೆ ತಮಗೆ ಪಾಕಿಸ್ತಾನದ ಸೈನ್ಯದ ಸಹಾಯ ಬೇಕು ಮತ್ತು ಮುಸ್ಲಿಂ ಜಗತ್ತು ಒಂದಾಗಬೇಕು ಅನ್ನುವ ತೀರ್ಮಾನಕ್ಕೆ ಬಂದದ್ದು. ಇದರ ಪರಿಣಾಮ ಭಾರತ ಇದೆಯಲ್ಲ, ಭಾರತ ಈಗ ಐಸೋಲೇಟ್ ಆಗ್ತಿದೆ. ನಿಮ್ಮ ಭಕ್ತಿಯನ್ನ ಪಕ್ಕಕ್ಕಿಡಿ, ನಿಮ್ಮ ಮೋದಿ ಪೂಜೆಯನ್ನ ಪಕ್ಕಕ್ಕಿಡಿ, ಅವರ ತಲೆ ಮೇಲೆ ಹೂ ಹಾಕೋದನ್ನ, ಮಂತ್ರಾಕ್ಷತೆ ಹಾಕೋದನ್ನ ಒಂದು ನಿಮಿಷ ಪಕ್ಕಕ್ಕಿಟ್ಟು ಯೋಚನೆ ಮಾಡಿ, ನಾವು ಯಾವ ಸ್ಥಿತಿಲಿದ್ದೀವಿ ಅಂತ.
ಸೊ ಈ ಒಂದು ಆಪರೇಷನ್ ಸಿಂಧೂರ ನಮ್ಮ ಭಾರತದ ಒಳಗಡೆ ದೇಶಭಕ್ತಿಯನ್ನ ಕೆರಳಿಸಿರ್ಬೋದು, ಏನೋ ಮಾಡಿರ್ಬೋದು, ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಭಾರತವನ್ನ ಐಸೋಲೇಟ್ ಮಾಡಿದೆ. ಭಾರತ ಐಸೋಲೇಟ್ ಆಗಿದೆ. ದಯವಿಟ್ಟು ಯೋಚನೆ ಮಾಡಿ, ದಯವಿಟ್ಟು ಯೋಚನೆ ಮಾಡಿ. ನಿಮ್ಮ ಭಕ್ತಿಯನ್ನ ಪಕ್ಕಕ್ಕಿಟ್ಟು ಯೋಚನೆ ಮಾಡಿ. ಭಕ್ತಿ ಇದೆಯಲ್ಲ, ಅದು ಮೌಢ್ಯತೆಗೆ ಕಾರಣ ಆಗುತ್ತೆ. ಮೂಢರು ಏನಿದ್ದಾರೆ ಅವರು ಭಕ್ತಿಯನ್ನು ಬಿಟ್ಟು ಬಂದರೆ ವೈಚಾರಿಕತೆ ಬರುತ್ತೆ, ವಿಚಾರ ಬರುತ್ತೆ. ಯಾವಾಗ ನೀವು ಮೂಢ ನಂಬಿಕೆಯಲ್ಲಿ ಇರ್ತೀರಿ ಆಗ ನಿಮ್ಮ ವೈಚಾರಿಕತೆ ಸತ್ತೋಗ್ಬಿಡುತ್ತೆ. ಈಗ ಭಾರತೀಯರ ಸ್ಥಿತಿ ಅದೇ ಆಗಿದೆ. ಯಾಕೆಂದ್ರೆ ಭಾರತೀಯರನ್ನ ಹೇಗೆ ಮೋಸ ಮಾಡಲಾಗಿದೆ ಅಂತಂದ್ರೆ, ನೀವು ಅಯೋಧ್ಯೆಯನ್ನ, ರಾಮ ಮಂದಿರವನ್ನ ತೋರಿಸಿ ನಾವು ಮಾಡಿದ್ದೇವೆ, ಮುಸ್ಲಿಂ ವಿರೋಧವನ್ನ ಸೇಲ್ ಮಾಡಿ ಎಲ್ಲರ ವೈಚಾರಿಕತೆಯನ್ನ ನಾಶಪಡಿಸಲಾಗಿದೆ. ಅಂತ ಹಾರಿಬಲ್ ಸಿಚುವೇಶನ್ ಯಾರು ಯೋಚನೆ ಮಾಡೋ ಸ್ಥಿತಿಯಲ್ಲಿ ದೇಶದಲ್ಲಿ ಇಲ್ವೇ ಇಲ್ಲ. ಯಾಕಂದ್ರೆ ಭಕ್ತಿ ಅವರನ್ನ ಒಂದು ಮಾಯಾಜಾಲದ ಒಳಗೆ ಸಿಲುಕಿಸಿದೆ ಅಂತ ಅಪಾಯಕಾರಿ ಸ್ಥಿತಿಯಲ್ಲಿದೆ. ಈಗ ನೋಡಿ, ಇಡೀ ಮುಸ್ಲಿಂ ರಾಷ್ಟ್ರ ಒಂದ್ ಕಡೆ ಆಗುತ್ತೆ. ಈ ಮುಸ್ಲಿಂ ರಾಷ್ಟ್ರಗಳಿಗೆ ಸೌದಿ ಅರೇಬಿಯಾ ಇಸ್ ಕ್ಲೋಸ್ ಟು ಅಮೆರಿಕ, ಇರಾನ್ ಇಸ್ ಕ್ಲೋಸ್ ಟು ಚೈನಾ, ಪಾಕಿಸ್ತಾನ, ಎವ್ರಿಬಡಿ ಇಸ್ ಕ್ಲೋಸ್. ನಮ್ಮ ವೈಫಲ್ಯ ನಾವು ಯೋಚನೆ ಮಾಡಿದ್ವಿ. ಯಾವುದೇ ವಿಚಾರಗಳಲ್ಲಿ ನಮ್ಮ ವಿಫಲತೆ ಇರುತ್ತೆ ನೋಡಿ. ನಮ್ಮ ವಿಫಲತೆಯನ್ನ ಅನಾಲಿಸಿಸ್ ಮಾಡಿದ್ರೆ ಮಾತ್ರ ನಾವು ವೈಫಲ್ಯದಿಂದ ಹೊರಗಡೆ ಸಕ್ಸಸ್ಸಿಗೆ ಬರ್ತೀವಿ. ಆ ಎನಾಲಿಸಿಸ್ ಮಾಡದೇ ಇದ್ರೆ, ಪೂಜೆಯಲ್ಲಿ ಭಕ್ತಿಯಲ್ಲಿ ನಿರತರಾದರೆ ನಾವು ನಮ್ಮ ವೈಫಲ್ಯದಿಂದ ಹೊರಗಡೆ ಬರಲ್ಲ. ಈಗ ಅದೇ ಸ್ಥಿತಿ ಇದೆ ನಮ್ಮ ದೇಶದಲ್ಲಿ. ಈ ವೈಫಲ್ಯ ನೋಡಿ, ಈ ಭಾರತದ ಸುತ್ತಮುತ್ತ ಫಸ್ಟ್ ಅಜಿತ್ ದೋವಲ್ ಅವರನ್ನ ನೀವು ರಿಸ್ಪಾನ್ಸಿಬಲ್ ಮಾಡಬೇಕಿತ್ತು. ಯಾಕೆ ಅಂದ್ರೆ, ನೀವು ಗಮನಿಸ್ತಾ ಹೋಗಿ, ಬಾಂಗ್ಲಾದೇಶದಲ್ಲಿ ಅಂಥ ದೊಡ್ಡ ಕ್ರಾಂತಿ ಆಗುತ್ತೆ ನಮ್ಗೆ ಗೊತ್ತೇ ಆಗಲ್ಲ. ನಮ್ಗೆ ಶ್ರೀಲಂಕಾದಲ್ಲಿ ಆಗುತ್ತೆ, ನಮ್ಗೆ ಗೊತ್ತೇ ಆಗಲ್ಲ. ಲೇಟೆಸ್ಟ್ ನೇಪಾಳದಾಗುತ್ತೆ, ನಮ್ಗೆ ಗೊತ್ತೇ ಆಗಲ್ಲ. ಅವರ್ ಇಂಟೆಲಿಜೆನ್ಸ್ ಹ್ಯಾಸ್ ಫೇಲ್ಡ್, ಅಟ್ಟರ್ಲಿ ಫೇಲ್ಡ್, ಮುಗಿದೋಗ್ಬಿಟ್ಟಿದೆ. ಯಾಕೆ ಅಂದ್ರೆ, ಅದ್ರ ಜೊತೆಗೆ ನೀವು ವಿದೇಶಾಂಗ ನೀತಿಯನ್ನ ನಿರೂಪಿಸಬೇಕಾದ್ರೆ ಅಲ್ಲಿ ಡಿಪ್ಲೊಮ್ಯಾಟ್ಗಳು ಬೇಕಂಡ್ರಿ. ಸ್ಪೈಗಳು ವಿದೇಶಾಂಗ ನೀತಿಯನ್ನು ತೀರ್ಮಾನ ಮಾಡಕ್ಕಾಗಲ್ಲ. ಸೈನ್ಯವೋ ಸ್ಪೈಗಳು ಇರೋದು ಬೇರೆ ಉದ್ದೇಶಗಳಿಗಾಗಿ, ಪೊಲೀಸರು ಇರೋದು ಬೇರೆ ಇಲ್ಲ ಉದ್ದೇಶಗಳಿಗಾಗಿ, ಗೃಹ ಇಲಾಖೆ ಇರೋದು ಬೇರೆ ಉದ್ದೇಶಕ್ಕಾಗಿ. ಡಿಪ್ಲೊಮಸಿ ಇಸ್ ಎಂಟೈರ್ಲಿ ಡಿಫರೆಂಟ್ ಥಿಂಗ್. ವಿ ಶುಡ್ ಹ್ಯಾವ್ ಡಿಪ್ಲೊಮ್ಯಾಟ್ಸ್. ಈಗ ಯಾವ ಸ್ಥಿತಿ ಬಂದಿದೆ, ವಿದೇಶಾಂಗ ನೀತಿಯನ್ನ ಅಜಿತ್ ದೋವಲ್ ಅವರು ಸ್ಪೈ ಹಾಗೆ ಅವರು ನಿರ್ವಹಿಸುವ ಸ್ಥಿತಿ ಬಂದ್ಬಿಟ್ಟು ನಾವು ಅಧಃಪತನಕ್ಕೆ ಬಂದ್ಬಿಟ್ಟಿದ್ದೀವಿ. ಎಲ್ಲವನ್ನ ಬಿಟ್ಟು ಯೋಚನೆ ಮಾಡಿ. ನನಗೆ ಕಾಣ್ತಿರುವ ಈ ಮುಂದಿನ ಕರಾಳ ದಿನಗಳು, ನಮ್ಮ ಮಕ್ಕಳ ಅಮೆರಿಕದ ಕನಸು, IT-BTಗಳ ಕನಸು ಎಲ್ಲವೂ ನಾಶ ಆಗ್ತಾ ಇದೆ. ಅದರ ಜೊತೆಗೆ ಭಾರತ ಸ್ನೇಹಿತರಿಲ್ಲದ ಒಂದು ಸ್ಥಿತಿಗೆ ತಲುಪಿಬಿಟ್ಟಿದೆ. ಈ ಆಪರೇಷನ್ ಸಿಂಧೂರದ ನಂತರ ಯಾವ ಹಂತಕ್ಕೆ ನಾವು ಬಂದಿದ್ದೇವೆ ನೋಡಿ. ಯಾಕೆಂದ್ರೆ ದಟ್ ಇಸ್ ಅ ಥಿಂಗ್. ನಾವು ನಮ್ಮ ಎಷ್ಟು ಜನರನ್ನ ಕಳಿಸಿದ್ರು ಆಪರೇಷನ್ ಸಿಂಧೂರ್ ಅಂತ ಈ ವಿಶ್ವ ಬೆಂಬಲವನ್ನ ಕ್ರೋಢೀಕರಿಸೋದಕ್ಕೆ ಮೋದಿ ಅಡ್ಮಿನಿಸ್ಟ್ರೇಷನ್. ಯಾರು ಬೆಂಬಲ ಕೊಟ್ರು? ನೋವಾಗತ್ತೆ, ನಮಗೆ ನೋವಾಗುತ್ತೆ. ನಮ್ಮ ದೇಶ ನಾವು ನೋಡಿದ್ದೀವಿ. ನಾವು ಪ್ರೀತಿಯನ್ನ ವ್ಯಾಪಾರಕ್ಕೆ ಇಟ್ಟಿರಲ್ಲ, ದೇಶ ಪ್ರೇಮವನ್ನು ವ್ಯಾಪಾರಕ್ಕೆ ಇಟ್ಟಿರಲ್ಲ. ಒಳಗಡೆ ನೋವಾಗುತ್ತೆ, ದುಃಖ ಆಗುತ್ತೆ. ಈ ದೇಶ ಯಾವ ಹಂತಕ್ಕೆ ತಂದಿಟ್ಬಿಟ್ರು ಇವರು ಅಂತ. ಎಲ್ಲರೂ ಭಾರತದಿಂದ ದೂರ ಆಗ್ತಿದ್ದಾರೆ. ಅಷ್ಟು ತಂಡವನ್ನು ಮಾಡಿ ಕಳಿಸಿದ್ರೆ ಯಾರು ಕೂಡ ಭಾರತದ ಬೆಂಬಲಕ್ಕೆ ನಿಂತೆವು ಅಂತ ಹೇಳಿದ್ರು ಕೂಡ ಪಾಕಿಸ್ತಾನ ಖಂಡನೆ ಮಾಡಿಲ್ಲ. ಅದಾದ್ಮೇಲೆ ಒಂದೊಂದೇ ಹಂತವಾಗಿ ಪಾಕಿಸ್ತಾನ ವಿಶ್ವದಲ್ಲಿ ಮಾನ್ಯತೆ ಪಡೆಯುವ ಸ್ಥಿತಿಗೆ ಬಂದು ಕೂತಿದೆ. ನಮ್ಮ ಮುಸ್ಲಿಂ ಸ್ನೇಹ ರಾಷ್ಟ್ರಗಳೆಲ್ಲ ಬಿಟ್ಟು ಹೋಗ್ತಾ ಇವೆ. ಯೋಚಿಸಿ ಒಂದು ನಿಮಿಷ, ಇದ್ರ ಬಗ್ಗೆ ಯೋಚನೆ ಮಾಡಿ. ಆದ್ರೆ ನಾವು ಯೋಚನೆ ಮಾಡಲ್ಲ. ನಮ್ಗೆ ಯೋಚನೆ ಮಾಡೋದು ಬೇಕಾಗಿಲ್ಲ. ನಾವು ಎಲ್ಲವನ್ನ ಮರ್ತು ಬಿಟ್ಟಿರ್ತೀವಿ ಮತ್ತು ಸುಳ್ಳು ನೆರೇಟಿವ್ಸ್ಗಳಿಗೆ ನಾವು ಮಾರಾಟ ಆಗೋಗಿದ್ದೀವಿ. ಸುಳ್ಳುಗಾರರು ನಮ್ಮನ್ನ ಆಳ್ತಿದ್ದಾರೆ. ಸುಳ್ಳುಗಾರರು ಈ ದೇಶವನ್ನು ಮುಳುಗಿಸ್ತಿದ್ದಾರೆ. ಇದನ್ನ ಗಂಭೀರವಾಗಿ ಈ ಎರಡು ವಿಚಾರಗಳನ್ನ ನಾವು ಯೋಚನೆ ಮಾಡಬೇಕಿದೆ ಅಂತ ಹೇಳ್ತಾ ಇವತ್ತಿನ ಈ ಸುದ್ದಿ ವಿಶ್ಲೇಷಣೆಯನ್ನ ಮುಗಿಸ್ತೀನಿ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದ್ರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ. ಜೊತೆಗೆ ಏನು ಗೊತ್ತಾ, ನನಗೆ ನಿಮ್ಮ ಪ್ರೀತಿ ಬೇಕು, ನಿಮ್ಮ ಆಶೀರ್ವಾದ ಬೇಕು. ನೀವು ಸಹಾಯ ಮಾಡೋಕ್ಕೆ ಸಾಧ್ಯ ಇಲ್ಲದಿದ್ರು ಕೂಡ ನನ್ನನ್ನು ಆಶೀರ್ವದಿಸಿ, ನನ್ನನ್ನು ಪ್ರೀತಿಸಿ. ಎಲ್ಲರಿಗೂ ನಮಸ್ಕಾರ.